ಪ್ರಜ್ವಲ್ ಬಗ್ಗೆ ಒಂದು ಆಸೆ ಮಾಡಲಿಲ್ಲ ಅಂದ್ರೆ ನೀವೆಲ್ಲ ನಿದ್ದೆ ಮಾಡ್ಬಿಡ್ತೀವಿ, ಆಯ್ತಾ? ನಮ್ಮ ಪ್ರಜ್ವಲ್ ಎಷ್ಟು ಒಳ್ಳೆ ಮಾತಾಡ್ಬೋದು. ನಮ್ಮ ಪ್ರಜ್ವಲ್ ಎಷ್ಟು ಒಳ್ಳೆ ಹುಡುಗ ಅಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳಿ. ಒಂದು ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ಸಿಕ್ಕಿ ನಿಂತ್ಕೊಂಡಿರುತ್ತೆ. ನದಿ ಸೇತುವೆ ಮೇಲೆ ಯಾಕೆ ನಿಂತ್ಕೊಂಡಿರ್ತದೆ ಹುಡುಗಿ? ಆತ್ಮಹತ್ಯೆ ಮಾಡ್ಕೊಳಕ್ಕಂತ ತಿಳ್ಕೊಳ್ಳೋದು. ನಮ್ಮ ಪ್ರಜ್ವಲ್ ನೋಡಿದ್ರ ಹುಡುಗಿನ ಹತ್ರಕ್ಕೆ ಹೋಗ್ತಾ ಇದ್ರು, ನೀವು ಹತ್ರಕ್ಕೆ ಬರಬೇಡಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಂತ ಹುಡುಗಿ. ಇವರು ಪ್ರಜ್ವಲ್ ಒಂದ್ ನಿಮಿಷ ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ, ಒಂದ್ ನಿಮಿಷ, ನೀವು ತುಂಬಾ ಸುಂದರವಾಗಿದೆಯಲ್ಲ ಇತ್ತಲ್ಲ ಹುಡುಗಿ, ಇವ್ರಿಗೆ ಹೊಟ್ಟೆ ಅವ್ರಿ ಎಂತ ಸೌಂದರ್ಯ ಹಾಳಾಗ್ತಾ ಇದೆಯಲ್ಲ, ನೀವ್ ಹೆಂಗ ಸತ್ತು ಹೋಗ್ತದಿಯಲ್ಲ ಆತ್ಮಹತ್ಯೆ ಮಾಡ್ಕೊಂಡು, ನಿನ್ಗೊಂದು ಮುತ್ತು ಕೊಟ್ಬಿಡ್ಲಾ ಅಂತ ಕೇಳಿದ್ರು. ಆಯ್ತು ಅಂತ ಕೊಟ್ಬಿಡಿ ಅಂತ ಹೇಳಿದ್ರು ಅವ್ರು. ಅವ್ರು ಇನ್ನೂ ದುರಾಸೆ ಅವ್ರಿಗೆ, ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳಿದ್ರು. ಕೇಳಿಸ್ಕೊಳ್ಳಿ, ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳಿಸ್ಕೊಳ್ತಾರೆ. ಇವ್ರಿಗೊಂದು ಮುತ್ತು ಕೊಟ್ಟು ಹುಡುಗಿ ಮತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ ಜಂಪ್ ಮಾಡ್ತಾ ಇತ್ತು. ಇವ್ರದ್ದು ಎಂತ ಆಟೋ ಅಂದ್ರೆ ಎಂತ ಸೌಂದರ್ಯ ಹಾಳಾಗ್ತಾ ಇದೆಯಲ್ಲ ಹೊಟ್ಟೆ ಅವ್ರಿಗೆ. ಹೀಗೆ ಕೈ ಹಿಡ್ಕೊಂಡ್ರು, ನೋಡಮ್ಮ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿ, ಸತ್ತೋಗು ಬೇಡ ಅನ್ನಲ್ಲ, ಆದ್ರೆ ಕಾರಣ ಹೇಳಿ ಸತ್ತೋಗು, ಯಾಕೆ ಸಾಯ್ತಿ ಅಂತ ಕಾರಣ ಹೇಳಿ ಸತ್ತೋಗು. ಅದಕ್ಕೆ ನಾವು ಆ ಹುಡುಗಿ ಹೇಳ್ತು, ನಮ್ಮ ಅಪ್ಪ ನನ್ನ ಪ್ರತಿದಿನ ಹೊಡಿತಾನೆ ಬಡಿತಾನೆ ಹಿಂಸೆ ಕೊಡ್ತಾನೆ. ಅಲ್ಲ ಅಂತ ತಪ್ಪು ಏನ್ ಮಾಡಿದ್ಯಾ ನೀನು? ಏನಿಲ್ಲ, ನಮ್ಮಪ್ಪ ಬೆಳಿಗ್ಗೆ ತಕ್ಷಣ ಬೈಯೋದಿದ್ರೆ ಗಂಡು ಮಗ ಅಂತ ಎತ್ತಿದ್ನಲ್ಲ ಬಡ್ಡಿ ಮಗನೇ, ಹೆಂಗ್ಸು ಚೂಡಿದಾರ ಹಾಕೊಂಡು ಓಡಾಡ್ತೀಯಲ್ಲ, ಹೆಂಗ್ಸು ಸೀರೆ ಹಾಕೊಂಡು ಪ್ರಜ್ವಲ್ ಅವರೇ ಆತ್ಮಹತ್ಯೆ ಮಾಡಿ ಕಳ್ಸ್ಕೊಂಡ್ಬಿಟ್ರು. ಓಕೆ, ನೀವೆಲ್ಲ ವಾಲಂಟಿಯರ್ ಮಾಡ್ತಾ ಇದ್ರಿ.